ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುಕೇಷನ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಮಿಟಿಗೇಷನ್ ಸ್ಟ್ರಾಟಜೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕೋರ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಚುರಲ್ ಹಜಾರ್ಡ್ಸ್ ಅಂತ ಬಂದಾಗ ಫಸ್ಟ್ ಒನ್ ಈಸ್ ಹಜಾರ್ಡ್. ಹಜಾರ್ಡ್ ಅಂದರೆ ಏನರ್ಥ? ಅ ಮ್ಯಾನ್ ಮೇಡ್ ಆರ್ ಅ ನ್ಯಾಚುರಲ್ ಇವೆಂಟ್ that has a potential to cause harm like earthquake, floods. ಇದೆಲ್ಲ ನೋಡಿ, ನ್ಯಾಚುರಲ್ ಇವೆಂಟ್ ಆಗಿರ್ಬೋದು ಅಥವಾ ಮನುಷ್ಯನಿಂದ ಆದಂತಹ ಒಂದು ಇವೆಂಟ್ ಆಗಿರ್ಬೋದು. ಅದರಿಂದ ಪ್ರವಾಹ, ಬರ, ಭೂಕಂಪ, ಚಂಡಮಾರುತಗಳೆಲ್ಲ ಬಂದಾಗ ಅದನ್ನು ನಾವು ಹಜಾರ್ಡ್ ಅಂತ ಹೇಳ್ತೀವಿ. ವಲ್ನರಬಿಲಿಟಿ ಅಂದರೆ ಹಜಾರ್ಡಿಯಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗುವಂಥ ಒಂದು ಪ್ರದೇಶನ ನಾವು ವಲ್ನರಬಲ್ ಅಂತ ಹೇಳ್ತೀವಿ. ಸೊ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೀವಿ. ಓಕೆ, ಸೂಕ್ಷ್ಮ ಪ್ರದೇಶ ಅಂತ. ನೆಕ್ಸ್ಟು ಡಿಸಾಸ್ಟರ್ ಅಂದರೆ ಏನು? ಸೀರಿಯಸ್ ಡಿಸ್ಟರ್ಪ್ಷನ್, ಸೀರಿಯಸ್ ಆಗಿ ತುಂಬ ದೊಡ್ಡದಾಗಿ ಅಫೆಕ್ಟ್ ಆಗಿದೆ ಅದನ್ನು ನಾವು ಡಿಸಾಸ್ಟರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಡಿಸಾಸ್ಟರಿಗೆ ವಿಪತ್ತು. ಓಕೆ, ತುಂಬ ದೊಡ್ಡ ಏನೋ ಒಂದು ಈವೆಂಟ್ ಆಗೋದ್ರಿಂದ ಅದು ತುಂಬ ದೊಡ್ಡದಾಗಿ ಎಫೆಕ್ಟ್ ಆದಾಗ ಅದನ್ನು ನಾವು ಡಿಸಾಸ್ಟರ್ ಅಂತ ಹೇಳ್ತೀವಿ. ಲೈಕ್ ಕೋವಿಡ್ ಬಂದಾಗ ಎಷ್ಟು ದೊಡ್ಡ ಸೀರಿಯಸ್ ಡಿಸ್ಟ್ರಪ್ಷನ್ ಆಯಿತು ಅಲ್ವಾ? ಅದು ತುಂಬ ಜನ ಸತ್ತರು, ತುಂಬ ಹಾನಿ ಆಯಿತು, ಎಕನಾಮಿಕ್ ಎನ್ವೈರ್ಮೆಂಟಲ್ ಲಾಸಸ್ ತುಂಬ ಆಯಿತು ಅಂದಾಗ ಅದು ಡಿಸಾಸ್ಟರ್. ನೆಕ್ಸ್ಟ್ ರಿಸ್ಕ್, ಪ್ರೊಬಾಬಿಲಿಟಿ ಆಫ್ ಡಿಸಾಸ್ಟರ್ ಅಕ್ಕರಿಂಗ್, ಅದನ್ನು ನಾವು ರಿಸ್ಕ್ ಅಂತ ಹೇಳ್ತೀವಿ. ರಿಸ್ಕ್ ಈಸ್ ಈಕ್ವಲ್ ಟು ಹಜಾರ್ಡ್ ಇಂಟು ವಲ್ನರಬಿಲಿಟಿ. ನೆಕ್ಸ್ಟು ಮಿಟಿಗೇಷನ್ ಅಂದರೆ ಆದಷ್ಟು ಅದನ್ನು ನಾವು ಏನು ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ರೆಡ್ಯೂಸ್ ಮಾಡುವಂಥ ಪ್ರಯತ್ನ ಏನು ಮಾಡ್ತೀವಿ ಅದನ್ನು ನಾವು ಮಿಟಿಗೇಷನ್ ಅಂತ ಹೇಳ್ತೀವಿ. ಓಕೆ, ಯೂಶ್ವಲಿ ನಾವೇನು ಮಾಡ್ತೀವಿ, ಮಿಟಿಗೇಷನ್ ಯಾವ ರೀತಿ ಮಾಡ್ಬೋದು? ಪ್ರಿಪೇರ್ ಆಗಿರುವಂಥದ್ದು, ಕರೆಕ್ಟ್, ರೆಸ್ಪಾನ್ಸ್ ಮಾಡುವಂಥದ್ದು, ನೆಕ್ಸ್ಟ್ ರಿಕವರಿ ಮಾಡುವಂಥದ್ದು ಅಲ್ವಾ? ಸೊ ಫ್ಲಡ್, ಯೂಶ್ವಲಿ ಜಪಾನಲ್ಲಿ ನಮಗೆ ಗೊತ್ತಿದೆ ಭೂಕಂಪಗಳು ಜಾಸ್ತಿ ಆಗುತ್ತೆ. ಅವ್ರು ಪ್ರಿಪೇರ್ ಆಗಿರ್ತಾರೆ. ಇನ್ ಕೇಸ್ ಪ್ರಿಪೇರ್ ಆಗು ಕೂಡ ಭೂಕಂಪ ಬಂತು ಅಂದರೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ, ರೆಸ್ಕ್ಯೂ ಆಪ್ರೇಷನ್ಸ್ ಎಲ್ಲ ಮಾಡ್ತಾರೆ. ಅದಾದ ನಂತರ ಏನಾದ್ರೂ ಅದು ತಡೆಯೋಕ್ಕಾಗಲ್ಲ, ಮತ್ತೆ ರಿಕವರಿ ಮಾಡ್ತಾರೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮಿಟಿಗೇಷನ್. ಸೊ ಇದು ಕೋರ್ ಕಾನ್ಸೆಪ್ಟ್ಸ್ ಆದರೆ ನೆಕ್ಸ್ಟು 2 pillars ಆಫ್ ಮಿಟಿಗೇಷನ್ ಅಂತ ಇದೆ. ಇಂಪಾರ್ಟೆಂಟ್ ಇದು 2 pillars ಆಫ್ ಮಿಟಿಗೇಷನ್, ಸ್ಟ್ರಕ್ಚರಲ್ ವರ್ಸಸ್ ನಾನ್ ಸ್ಟ್ರಕ್ಚರಲ್. ಎಕ್ಸಾಮಿನೇಷನ್ಸಲ್ಲಿ ತುಂಬ ಸಲ ಇದರಲ್ಲಿ ಕೇಳ್ತಾರೆ, ಸ್ಟ್ರಕ್ಚರಲ್ ಮಿಟಿಗೇಷನ್ ಆ್ಯಂಡ್ ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತ. ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂದರೆ ಲೈಕ್ ನಾವು ಕನ್ಸ್ಟ್ರಕ್ಷನ್ ರೂಪದಲ್ಲಿ, ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ರೂಪದಲ್ಲಿ ಆಗುವಂಥ ಹಜಾರ್ಡ್ನ ಆದಷ್ಟು ರೆಡ್ಯೂಸ್ ಮಾಡುವಂಥ ಪ್ರಯತ್ನ ಪಂಡಾಗ ಅದನ್ನು ನಾವು ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತೀವಿ. ಇದು ಟ್ಯಾಂಜಿಬಲ್ ಆಗಿರುತ್ತೆ, ಇದು ಬಿಲ್ಟ್ ಸೊಲ್ಯೂಷನ್ಸ್. ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ಸ್ ಅಂದರೆ ಪಾಲಿಸಿ, ಪ್ಲ್ಯಾನ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಪ್ರಾಕ್ಟೀಸಸ್ಸು, ಅದರಿಂದ ನಾವೇನು ಮಾಡ್ತೀವಿ ಅಂದರೆ ರಿಸ್ಕನ್ನ ರೆಡ್ಯೂಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇದು ಒಳ್ಳೆ ಗವರ್ನೆನ್ಸಿಂದ, ಎಜುಕೇಷನಿಂದ ಮತ್ತು ಪ್ಲ್ಯಾನಿಂಗಿಂದ ಸಾಧ್ಯ. ಸೊ ಸ್ಟ್ರಕ್ಚರಲ್ ಅಂದರೆ ಟ್ಯಾಂಜಿಬಲ್, ನಾನ್ ಸ್ಟ್ರಕ್ಚರಲ್ ಅಂದರೆ ಪ್ಲ್ಯಾನಿಂಗ್. ಆ ರೀತಿ ಯೋಚನೆ ಇಟ್ಕೊಳ್ಳಿ. ಸೊ ಸ್ಟ್ರಕ್ಚರಲ್ಲಿ ಅಂದರೆ ಕನ್ಸ್ಟ್ರಕ್ಷನ್ಸು ಅದು ಎಲ್ಲ ಬರುತ್ತೆ, ನಾನ್ ಸ್ಟ್ರಕ್ಚರಲ್ಲಿ ಪಾಲಿಸಿ, ಲಾಸು, ಪ್ರಾಕ್ಟೀಸಸ್ಸು ಅದೆಲ್ಲ ಬರುತ್ತೆ. ಸೊ ಇದು 2 pillars ಆಫ್ ಮಿಟಿಗೇಷನ್, ಸ್ಟ್ರಕ್ಚರಲ್ ವರ್ಸಸ್ ನಾನ್ ಸ್ಟ್ರಕ್ಚರಲ್. ಈಗ ನಾವು ಕೆಲವೊಂದು ಹಜಾರ್ಡ್ಸ್ ನೋಡಬೇಕು. ಹಜಾರ್ಡ್ಸ್ ಪ್ರಕಾರ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಮಿಟಿಗೇಷನ್ಸ್. ಫಸ್ಟ್ ಈಸ್ ಫ್ಲಡ್ ಅಂದರೆ ಕನ್ನಡದಲ್ಲಿ ಪ್ರವಾಹ. ಸೊ ಪ್ರವಾಹ ಅನ್ನೋದು ನಮಗೆ ಗೊತ್ತಿದೆ, ನೀರಿನಿಂದ ಆಗುವಂಥದ್ದು. ಇದೊಂದು ನ್ಯಾಚುರಲ್ ಡಿಸಾಸ್ಟರ್. ಎಸ್ಪೆಷಲಿ ರಿವರ್ ರೈನ್, ಕೋಸ್ಟಲ್ ಆರ್ ಅರ್ಬನ್ನಲ್ಲೂ ಕೂಡ ಪ್ಲೂವಿಯಲ್ ಆಗಬಹುದು. ಕೋಸ್ಟಲಿಂದ ಆದರೆ ಸ್ಟಾರ್ಮ್ ಸರ್ಜ್ ಅಂತ ಹೇಳ್ತೀವಿ, ರಿವರ್ ರೈನಿಂದ ಆದರೆ ಫ್ಲೂವಿಯಲ್ ಅಂತ ಹೇಳ್ತೀವಿ. ಸೊ ಸ್ಟ್ರಕ್ಚರಲ್ ಮಿಟಿಗೇಷನ್ಸ್, ಈ ಫ್ಲಡ್ಸನ್ನ ಯಾವ ರೀತಿ ರೆಡ್ಯೂಸ್ ಮಾಡುವಂಥದ್ದು, ಪ್ರವಾಹವನ್ನು ಯಾವ ರೀತಿ ಮಿಟಿಗೇಟ್ ಮಾಡುವಂಥದ್ದು. ಒಂದು ಡ್ಯಾಮ್ಸ್ ಆ್ಯಂಡ್ ರಿಸರ್ವರ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಅಂದರೆ ಎಕ್ಸೆಸ್ ವಾಟರ್ ಏನು ಬರುತ್ತೆ
ಅದನ್ನು ಹೆವಿ ರೈನ್ಫಾಲಿಂದ ಬರುವಂಥ ಎಕ್ಸೆಸ್ ವಾಟರನ್ನು ಕಂಟ್ರೋಲ್ಡ್ ಮ್ಯಾನರಲ್ಲಿ ಡ್ಯಾಮ್ಸ್ ರಿಸರ್ವೇರ್ಸ್ ಎಲ್ಲ ಬಿಲ್ಡ್ ಮಾಡಿ ಅಲ್ಲಿ ಸ್ಟೋರ್ ಮಾಡಿ ಇಡಬೇಕು ಒಂದು. ಇನ್ನೊಂದು ಲೆವೀಸ್ ಆ್ಯಂಡ್ ಎಂಬ್ಯಾಂಕ್ಮೆಂಟ್ಸ್. ಅರ್ಥಗಳಿಂದ ಅರ್ಥ ಮೇಲೆ ಇರುತ್ತಲ್ಲ, ಲೈಕ್ ದೊಡ್ಡದಾಗಿ ರಿವರ್ ಬ್ಯಾಂಕ್ಸ್ಗಳನ್ನು ಕಟ್ಬಿಡೋದು, ವಾಟರ್ ಓವರ್ಫ್ಲೋ ಆಗ್ದಲೇ ಇರೋ ರೀತಿಯಲ್ಲಿ. ಓಕೆ, ಸೊ ಅದನ್ನು ನಾವು ಲೆವೀಸ್ ಆ್ಯಂಡ್ ಎಂಬ್ಯಾಂಕ್ಮೆಂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ಲಡ್ ವಾಲ್ಸ್. ಫ್ಲಡ್ ವಾಲ್ಸ್ ಅಂದರೆ ಕಾಂಕ್ರೀಟ್ ಬ್ಯಾರಿಯರ್ಸ್. ಅರ್ಬನ್ ಏರಿಯಾಸ್ಗಳಲ್ಲಿ ಯೂಶಲಿ ಎಲ್ಲೆಲ್ಲಿ ಸ್ವಲ್ಪ ಜಾಗ ಇರುತ್ತೆ ಅಲ್ಲಿ ಫ್ಲಡ್ ವಾಲ್ಸ್ಗಳನ್ನು ಕಟ್ಬಿಡ್ತಾರೆ. ನೆಕ್ಸ್ಟ್ ಚಾನಲೈಸೇಷನ್. ಡೀಪ್ನಿಂಗ್ ಆರ್ ವೈಡ್ನಿಂಗ್ ಅ ರಿವರ್ಸ್ ಚಾನಲ್, ಅಂದರೆ ರಿವರ್ ಏನು ಫ್ಲೋ ಆಗುತ್ತಲ್ವಾ ಅದನ್ನು ಆದಷ್ಟು ಅಗಲ ಮಾಡುವಂಥದ್ದು ಅಥವಾ ತುಂಬ ಆಳ ಮಾಡುವಂಥದ್ದು. ಸೊ ಅದರಿಂದ ಏನಾಗುತ್ತೆ ಅಂದರೆ ಎಷ್ಟು ಜಾಸ್ತಿ ವಾಟರ್ ಫ್ಲೋ ಆಗುವಂಥ ಚಾನ್ಸಸ್ಸು ಈಸಿ ಆಗುತ್ತೆ ಅಂತ. ನೆಕ್ಸ್ಟು ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತ ಬಂದಾಗ ಫ್ಲಡ್ ಪ್ಲೇನ್ ಝೋನಿಂಗ್. ಅಂದರೆ ಫ್ಲಡ್ ಪ್ಲೇನ್ ಝೋನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು, ಇದ್ರ ಬಗ್ಗೆ ಗೊತ್ತಿರಬೇಕು ನಮಗೆ. ಫ್ಲಡ್ ಪ್ರೋನ್ ಏರಿಯಾಸ್ ಇರುತ್ತಲ್ಲ, ಎಲ್ಲೆಲ್ಲಿ ಪ್ರವಾಹಗಳು ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಹೈ ರಿಸ್ಕ್ ಝೋನ್ಸ್ ಅಂತ ಅದನ್ನು ಮಾಡಿ ಪಾರ್ಕ್ಸ್, ಅಗ್ರಿಕಲ್ಚರು ಅಂತನೆಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಂಥದ್ದನ್ನು ಆದಷ್ಟು ರೆಗ್ಯುಲೇಷನ್ಸ್ ಮಾಡುವಂಥದ್ದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡುವಂಥದ್ದು, ಅದನ್ನು ಫ್ಲಡ್ ಪ್ಲೇನ್ ಝೋನ್ ಅಂತ ಹೇಳ್ತೀವಿ. ಇದು ನೆನ್ಪಿಟ್ಕೊಳ್ಳಿ, ನೋಟ್ಸ್ ಬರ್ಕೊಡಿ. ನೆಕ್ಸ್ಟ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಮಾನಿಟರ್ ಮಾಡ್ತಾ ಇರ್ತಾರೆ ರೈನ್ಫಾಲು, ರಿವರ್ ಲೆವೆಲ್ಸ್ ಏನೇನಿದೆ, ಸೆಂಟ್ರಲ್ ವಾಟರ್ ಕಮಿಷನಿಂದ ಟು ಇಶ್ಯೂ ಟೈಮ್ಲಿ ಅಲರ್ಟ್ಸ್. ಆಗಾಗ ಅಲರ್ಟ್ಸ್ ನಮಗೆ ಬರ್ತಾ ಇರಬೇಕು, ಅದನ್ನು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಫಾರೆಸ್ಟೇಷನ್ ಆ್ಯಂಡ್ ರೀಫಾರೆಸ್ಟೇಷನ್ ಅಂದರೆ ಮರಗಿಡಗಳನ್ನು ಬೆಳೆಸುವಂಥದ್ದು. ಓಕೆ, ಅಲ್ಲಿಂದ ಏನಾಗುತ್ತೆ ಅಂದರೆ ವಾಟರ್ ಅಬ್ಸರ್ಪ್ಷನ್ ಆಗುತ್ತೆ, ರನ್ ಆಫ್ ಸ್ಲೋ ಆಗುತ್ತೆ, ಸಾಯಿಲ್ ಎರೋಷನ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಕೂಡ ಫ್ಲಡ್ಸ್ಗಳನ್ನು ಮಾಡಬಹುದು, ಮಿಟಿಗೇಟ್ ಮಾಡ್ಬೋದು. ನೆಕ್ಸ್ಟ್ ಫ್ಲಡ್ ಇನ್ಶೂರೆನ್ಸ್. ಸೊ ಫೈನಾನ್ಷಿಯಲ್ ಟೂಲ್ ಇದು. ಯಾವ ರೀತಿ ನಾವೀಗ ಬೇರೆ ಬೇರೆ ವಿಚಾರಗಳಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀವಿ, ವೆಹಿಕಲಿಗೆ, ಹೋಮ್ಗೆ ಎಲ್ಲ, ಅದೇ ರೀತಿ ಫ್ಲಡ್ ಇನ್ಶೂರೆನ್ಸ್ ಅಂತಲೂ ಮಾಡಿಸ್ಕೊಳ್ಬೋದು ನಮ್ಮ ಬಿಸ್ನೆಸ್ಸಲ್ಲಿ ಅಥವಾ ಹೋಮ್ಸ್ಗಳಿಗೆ. ಓಕೆ, ಯಾವ ಜಾಗದಲ್ಲಿ ತುಂಬ ಫ್ಲಡ್ ಪ್ಲೇನ್ ಝೋನಿಂಗ್ ಇರುತ್ತೋ ಅಂಥ ಕಡೆ ಮನೆಗಳಿದ್ದಾಗ ಫ್ಲಡ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಬೋದು. ಸೊ ಅದು ಫ್ಲಡ್ ಬಗ್ಗೆ. ನೆಕ್ಸ್ಟ್ ಡ್ರಾಟ್ಸ್. ಡ್ರಾಟ್ಸ್ ಅನ್ನೋದು ಬರ ಅಂದರೆ ಗೊತ್ತಿದೆ ನಮಗೆ, ವಾಟರ್ ರೈನ್ಫಾಲ್ ಬರ್ದಲೇ ಇದ್ದಾಗ ಶಾರ್ಟೇಜ್ ಆಫ್ ವಾಟರಿಂದ ಆಗುವಂಥ ಒಂದು ಡಿಸಾಸ್ಟರ್ ಅಲ್ವಾ. ಸೊ ಇದು ಕೂಡ ನ್ಯಾಚುರಲ್ ಅಂತಲೇ ಹೇಳ್ಬೋದು, ಯಾಕಂದರೆ ರೈನ್ಫಾಲೇ ಬರಲಿಲ್ಲ ಅಂದರೆ ವಾಟರ್ ಶಾರ್ಟೇಜ್ ಆಗೇ ಆಗುತ್ತೆ, ಅದರಿಂದ ಡ್ರಾಟ್ಸ್ ಆಗೇ ಆಗುತ್ತೆ. ಸ್ಟ್ರಕ್ಚರಲ್ ಮಿಟಿಗೇಷನ್ ಇದರಲ್ಲಿ ವಾಟರ್ ಸ್ಟೋರೇಜ್ ಮಾಡುವಂಥದ್ದು, ಡ್ಯಾಮ್ಸು, ಪಾಂಡ್ಸು, ರಿಸರ್ವೈಸಲ್ಲೆಲ್ಲ ವಾಟರ್ನ ಸ್ಟೋರ್ ಮಾಡುವಂಥದ್ದು, ಮತ್ತು ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರೈಟ್, ಅದಕ್ಕೆ ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಟರನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್. ಓಕೆ, ಎಲ್ಲಿ ವಾಟರ್ ಜಾಸ್ತಿ ಇದೆಯೋ ಅಲ್ಲಿಂದ ತೊಗೊಂಡು ಎಲ್ಲಿ ವಾಟರ್ ಕಡಿಮೆ ಇದೆಯೋ ಅಲ್ಲಿಗೆ ಟ್ರಾನ್ಸ್ಫರ್, ಮೂವ್ಮೆಂಟ್ ಮಾಡುವಂಥದ್ದು ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್. ನೆಕ್ಸ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಗೊತ್ತಿದೆ, ಬಿಲ್ಡಿಂಗ್ಸ್ಗಳ ಮೇಲೆ, ರೂಫ್ ಟಾಪ್ಗಳ ಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸನ್ನು ಮಾಡ್ತಾರೆ. ಅಂದರೆ ಮಳೆ ಬಿದ್ದಾಗ ಅದನ್ನು ವಾಟರ್ನ ಸ್ಟೋರ್ ಮಾಡಿ ಇಟ್ಕೊಂಡು ಅವಶ್ಯಕತೆ ತಕ್ಕ ಹಾಗೆ ಅದನ್ನು ಯೂಸ್ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟು ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ ಡ್ರಾಟ್ಸಿಗೆ. ಓಕೆ, ವಾಟರ್ ಕನ್ಸರ್ವೇಷನ್, ಇದು ಸ್ಟ್ರಾಟಜಿ. ಇದು ಯೂಸಿಂಗ್ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕಲ್ ಇರಿಗೇಷನ್, ಆದಷ್ಟು ನೀರನ್ನು ಕಡಿಮೆ ಬಳಕೆ ಮಾಡುವಂಥದ್ದು ವಾಟರ್ ಕನ್ಸರ್ವೇಷನ್. ನೆಕ್ಸ್ಟ್ ಕ್ರಾಪ್ ಡೈವರ್ಸಿಫಿಕೇಷನ್. ನೀರಿಂದಲೇ ಬೆಳೆಯುವಂತಹ ಕ್ರಾಪ್ಸ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಕಡಿಮೆ ನೀರನ್ನು ಕನ್ಸ್ಯೂಮ್ ಮಾಡುವಂತಹ ಕ್ರಾಪ್ಸ್ಗಳ ಮೇಲೆ ಡಿಪೆಂಡ್ ಆಗಿ ಅಂಥ ಕ್ರಾಪ್ಸ್ಗಳನ್ನು ಕೂಡ ಬೆಳೆಯುವಂಥದ್ದು. ಓಕೆ, ಕ್ರಾಪ್ ಡೈವರ್ಸಿಫಿಕೇಷನ್. ನೆಕ್ಸ್ಟ್ ಡ್ರಾಟ್ ಮಾನಿಟರಿಂಗ್. ಅದರಲ್ಲಿ ಸ್ಯಾಟಿಲೈಟ್ ಇಮೇಜರೀಸು ಯೂಸ್ ಮಾಡಿಕೊಂಡು ಮೆಟೆರಾಲಜಿಕಲ್ ಡೇಟಾ, ಡ್ರಾಟ್ ಕಂಡೀಷನ್ ಹೇಗಿದೆ ಅಂತ ಎಲ್ಲ ಟೈಮ್ಲಿ ಮ್ಯಾನರಲ್ಲಿ ಡಿಕ್ಲೇರ್ ಮಾಡೋದಕ್ಕೆ ಡ್ರಾಟ್ ಮಾನಿಟರಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟರ್ ರೇಷನಿಂಗ್. ತುಂಬ ಕಡಿಮೆ
ವಾಟರ್ ಇರುವಂಥ ಟೈಮಲ್ಲಿ, ಶಾರ್ಟೇಜ್ ಇರುವಂಥ ಟೈಮಲ್ಲಿ ಆದಷ್ಟು ನೀರು ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಪಾಲಿಸೀಸ್ಗಳನ್ನು ಮಾಡುವಂಥದ್ದನ್ನು ನಾವು ವಾಟರ್ ರೇಷನಿಂಗ್ ಅಂತ ಹೇಳ್ತೀವಿ. ಸೊ ಅದು ಡ್ರಾಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಅರ್ಥಕ್ವೇಕ್ಸ್ ಅಂದರೆ ಭೂಕಂಪ, ರೈಟ್? ಓಕೆ, ಭೂಕಂಪ. ಸೊ ಅರ್ಥಕ್ವೇಕ್ ಏನಾಗುತ್ತೆ ಹೇಳಿ? ಸಡನ್ ಶೇಕಿಂಗ್ ಆಫ್ ಅರ್ತ್ ಸರ್ಫೇಸ್ ಕಾಸ್ಡ್ ಬೈ ರಿಲೀಸ್ ಆಫ್ ಎನರ್ಜಿ ಇನ್ ಲಿಥೋಸ್ಪಿಯರ್. ಅರ್ಥಲ್ಲಿರುವಂಥ ಲಿಥೋಸ್ಪಿಯರಿಂದ ಸರ್ಫೇಸಿಂದ ಯಾವಾಗ ಒಂದು ಸಡನ್ ಎನರ್ಜಿ ರಿಲೀಸ್ ಆಗುತ್ತೆ ಆವಾಗ ಅರ್ಥಕ್ವೇಕ್, ಭೂಕಂಪ ಆಗುತ್ತೆ. ಸೊ ಇದರಿಂದ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗುತ್ತೆ. ನಿಮಗೆ ಗೊತ್ತಿದೆ ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ ಅರ್ಥಕ್ವೇಕಿಂದ ಅಂತ. ಅದರಲ್ಲಿ ಸ್ಟ್ರಕ್ಚರಲ್ ಮಿಟಿಗೇಷನ್ ಮತ್ತು ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತ ಬಂದಾಗ, ಸ್ಟ್ರಕ್ಚರಲ್ ಅರ್ಥಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ ಕೋಡ್ಸ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕೋಡ್ಸನ್ನು ಪ್ರೊವೈಡ್ ಮಾಡುತ್ತೆ. ಸಿಸ್ಮಿಕ್ ರೆಸಿಸ್ಟೆಂಟ್ ಕನ್ಸ್ಟ್ರಕ್ಷನ್ ಅಂತ. ತುಂಬ ರಿಜಿಡ್ ಆಗಿ ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬಾರ್ದು, ಫ್ಲೆಕ್ಸಿಬಲ್ ಆಗಿ ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ರೆಟ್ರೋಫಿಟ್ಟಿಂಗ್. ಏನೇ ಸಿಸ್ಮಿಕ್ ಆ್ಯಕ್ಟಿವಿಟಿ ನಡೆದ್ರೂ ಕೂಡ ಹಳೆ ಬಿಲ್ಡಿಂಗ್ಗಳು, ಓಕೆ, ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಗಳು ಅದನ್ನು ಫೇಸ್ ಮಾಡಲಿಕ್ಕೆ ಆಗ್ಬೋದು. ಆ ರೀತಿ ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಅದನ್ನು ರಿಟ್ರೋಫಿಟ್ಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೇಸ್ ಐಸೋಲೇಷನ್. ಸೊ ಇದೊಂದು ಫ್ಲೋಟೆಡ್ ಫಾರ್ಮ್ ಆಫ್ ಹೊಸ ಇಂಜಿನಿಯರಿಂಗ್ ಟೆಕ್ನಿಕ್ ಅಂತೆ. ಇದರಲ್ಲಿ ಪ್ಯಾಡ್ಸ್ ಹಾಕ್ತಾರೆ ದಟ್ ಅಬ್ಸರ್ವ್ ದ ಶಾಕ್ ಆಫ್ ದ ಅರ್ಥಕ್ವೇಕ್. ಬಿಲ್ಡಿಂಗ್ ಕಟ್ಟುವಾಗ ಪ್ಯಾಡ್ಸ್ಗಳನ್ನು ಇಟ್ಟು ಬೇಸಲ್ಲಿ ಬಿಲ್ಡಿಂಗನ್ನು ಕಟ್ಟುವಂಥದ್ದು. ಇನ್ ಕೇಸ್ ಅರ್ಥಕ್ವೇಕ್ ಆದರೆ ಆ ಶಾಕನ್ನು ಆ ಪ್ಯಾಡ್ಸ್ಗಳು ಅಥವಾ ಸಿಸ್ಟಮ್ ಏನಿದೆ, ಫ್ಲೋಟೆಡ್ಸ್ ಅನ್ನುವಂಥ ಸಿಸ್ಟಮ್, ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಓಕೆ, ಸೊ ಬಿಲ್ಡಿಂಗನ್ನು ಗ್ರೌಂಡ್ ಮೂಮೆಂಟಿಂದ ಸೆಪ್ರೇಟಾಗಿ ನೋಡ್ಕೊಳ್ಳುತ್ತೆ ಅಂತ. ಬೇಸ್ ಐಸೋಲೇಷನ್. ನೆಕ್ಸ್ಟು ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್. ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನಲ್ಲಿ ಸಿಸ್ಮಿಕ್ ಝೋನೇಷನ್ ಆರ್ ಮೈಕ್ರೋಝೋನೇಷನ್ ಅಂತ ಮ್ಯಾಪ್ಸ್ನ ಕ್ರಿಯೇಟ್ ಮಾಡಿ ಏರಿಯಾಸ್ ಆಫ್ ಹೈ, ಮೀಡಿಯಮ್ ಆ್ಯಂಡ್ ಲೋ ಸಿಸ್ಮಿಕ್ ರಿಸ್ಕನ್ನು ಝೋನ್ಸ್ಗಳನ್ನಾಗಿ ಡಿವೈಡ್ ಮಾಡುವಂಥದ್ದು. ಝೋನ್ 2, 3, 4, 5. ಝೋನ್ 5 ಅಂದರೆ ಹೈಯೆಸ್ಟ್ ರಿಸ್ಕ್, ಲೈಕ್ ಪಾರ್ಟ್ಸ್ ಆಫ್ ಹಿಮಾಲಯಾಸ್, ರನ್ ಆಫ್ ಕಚ್, ಇಂಥ ಕಡೆ ಎಲ್ಲ ಭೂಕಂಪ ಆಗುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅದನ್ನು ಝೋನ್ 5 ಅಂತ ಹೇಳ್ತಾರೆ. ಸೊ ಝೋನ್ ಮಾಡುವಂಥದ್ದು. ನೆಕ್ಸ್ಟ್ ಲ್ಯಾಂಡ್ ಯೂಸ್ ಪ್ಲ್ಯಾನಿಂಗ್. ಹಾಸ್ಪಿಟಲ್ಸು, ಸ್ಕೂಲ್ಸು, ಇದನ್ನೆಲ್ಲ ಎಲ್ಲಿ ಜಾಸ್ತಿ, ಈಗ ಝೋನ್ಸ್ಗಳಲ್ಲೇ ಅಂದ್ಕೊಳ್ಳೋಣ, ಝೋನ್ 5, ಝೋನ್ 4 ಅಂತ ಎಲ್ಲಿ ಡಿವಿಷನ್ ಆಗಿದೆಯೋ ಅಂಥ ಕಡೆ ಕಟ್ಟಕ್ಕೆ ಬಿಡಬಾರ್ದು. ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಡ್ರಿಲ್ಸ್. ಸೊ ಪಬ್ಲಿಕ್ಗಳಿಗೆ ಸೇಫ್ಟಿ ಬಗ್ಗೆ, ಪ್ರೊಸೀಜರ್ಸ್ ಬಗ್ಗೆ ಎಜುಕೇಟ್ ಮಾಡಬೇಕು. ಡ್ರಾಪ್, ಕವರ್ ಆ್ಯಂಡ್ ಹೋಲ್ಡ್ ಆನ್ ಡ್ರಿಲ್ ಎಲ್ಲ ಹೇಳ್ಕೊಡ್ಬೇಕು ಅವರಿಗೆ. ಯಾವ ರೀತಿ ಈ ರೀತಿ ಸಿಚುವೇಶನ್ಸ್ ಬಂದಾಗ ನೀವು ಯಾವ ರೀತಿ ಕಾಪಾಡ್ಕೊಳ್ಬಹುದು ಅಂತ ಟ್ರೈನಿಂಗ್ ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ಸೈಕ್ಲೋನ್, ಚಂಡಮಾರುತ, ರೈಟ್? ಯೂಶಲಿ ನಾವು ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ, ನಾವಂತೂ ನೋಡ್ತಾನೆ ಇರ್ತೀವಿ ಸೈಕ್ಲೋನ್ಸ್ಗಳನ್ನು. ಓಕೆ, cyclone is an intense rotating storm system that forms over warm tropical waters characterized by high winds, heavy rain, storm surge. ಸೊ ಯಾಕೆ ಸೈಕ್ಲೋನ್ಸ್ಗಳಾಗುತ್ತೆ? ಸಮುದ್ರಗಳಲ್ಲಿ ಜೋರಾಗಿ ಗಾಳಿ ಫಾರ್ಮ್ ಆಗುತ್ತೆ. ಓಕೆ, ಟ್ರಾಪಿಕಲ್ ವಾಟರ್ಸ್ ಜನ್ರೇಟ್ ಆದಾಗ, ವಾರ್ಮ್ ಟ್ರಾಪಿಕಲ್ ವಾಟರ್ಸ್ ಜನ್ರೇಟ್ ಆದಾಗ ಜೋರಾಗಿ ಬಂದಂಥ ಗಾಳಿಯಿಂದ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಪ್ರದೇಶಗಳಲ್ಲಿ ಜೋರಾಗಿ ಮಳೆ ಬೀಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿರುಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ಸೊ ಸೈಕ್ಲೋನ್ಸ್ಗಳನ್ನ ಯಾವ ರೀತಿ ಮಿಟಿಗೇಟ್ ಮಾಡೋದು ಅಂದರೆ, ಸ್ಟ್ರಕ್ಚರ್ಡ್ ಅಂತ ಬಂದಾಗ ಸೈಕ್ಲೋನ್ ಶೆಲ್ಟರ್ಸ್, ಸ್ಟ್ರಾಂಗ್ ಎಲಿವೇಟೆಡ್ ಬಿಲ್ಡಿಂಗ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು. ಎಲ್ಲಿ ಸೈಕ್ಲೋನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೋ ಅಂಥ ಕಡೆ.
ಆಮೇಲೆ ಜನಗಳನ್ನು ಪ್ರಾಪರಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದಲ್ಲಿ ಸೇಫ್ಟಿಯಾಗಿ ಇರಿಸುವಂಥ ಒಂದು ಅರೇಂಜ್ಮೆಂಟ್ ಮಾಡುವಂಥದ್ದು. ನೆಕ್ಸ್ಟ್ ಕೋಸ್ಟಲ್ ಎಂಬ್ಯಾಂಕ್ಮೆಂಟ್ಸ್ ಆ್ಯಂಡ್ ಸೀ ವಾಲ್ಸ್. ಆಗಲೇ ನಾನು ಹೇಳಿದೆ ಎಲ್ಲಿ ಸಮುದ್ರ ಪ್ರದೇಶಗಳಿದೆಯೋ ಅಲ್ಲಿ ಸೈಕ್ಲೋನ್ಸ್ಗಳು ಜಾಸ್ತಿ ಅಂತ. ಅದಕ್ಕೆ ಸೈಕ್ಲೋನ್ಸ್ಗಳು ಆ ಪ್ರದೇಶಗಳಿಂದ ಬರುವಂಥದ್ದನ್ನು ಬ್ಲಾಕ್ ಮಾಡೋದಕ್ಕೋಸ್ಕರ ವಾಲ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಎಲ್ಲ ಕೋಸ್ಟಲ್ ಎಂಬ್ಯಾಂಕ್ಮೆಂಟ್ಸ್ ಆ್ಯಂಡ್ ಸೀ ವಾಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಯೋಶೀಲ್ಡ್ಸ್. ಮ್ಯಾಂಗ್ರೋವ್ ಫಾರೆಸ್ಟ್ ಅಂಥ ಕಡೆ ಎಲ್ಲ ಓಕೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರಿಲ್ಲಿ ಬಯೋಶೀಲ್ಡಲ್ಲಿ ನ್ಯಾಚುರಲ್ ಬ್ಯಾರಿಯರ್ಸ್ನ ಯೂಸ್ ಮಾಡುವಂಥದ್ದು, ಪ್ಲ್ಯಾಂಟ್ಸ್ ಅಂಥದ್ದನ್ನೆಲ್ಲ ನ್ಯಾಚುರಲಾಗಿ ಯೂಸ್ ಮಾಡೋದು, ಎಸ್ಪೆಷಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳಿದ್ದಾರೆ. ನಾವು ಅಬ್ಸರ್ವ್ ಮಾಡಿದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಏನು ಗೊತ್ತಾ, ಸಮುದ್ರದ ಕೋಸ್ಟಲ್ ಏರಿಯಾಗಳಲ್ಲಿ ದೊಡ್ಡ ದೊಡ್ಡದಾಗಿ ಮರಗಳು ಗಿಡಗಳು ಬೆಳ್ಕೊಂಡು ಬಿಟ್ಟಿರುತ್ತೆ. ಓಕೆ, ಒಂದು ಪರ್ಟಿಕ್ಯುಲರ್ ಏರಿಯಾಗಳಲ್ಲಿ. ಸೊ ಅದೆಷ್ಟು ಫಾರೆಸ್ಟ್ ರೀತಿಯಲ್ಲಿ ಇರುತ್ತೆ ಅಂದರೆ ಅಲ್ಲಿಂದ ಈ ಏನು ಸೈಕ್ಲೋನ್ಸ್ಗಳು ಬಂದ್ರೂ ಅದು ಆಟೋಮೆಟಿಕ್ಕಾಗಿ ಅದರದ್ದು ರೂಟ್ಸು, ಸ್ಟ್ರಾಂಗ್ ರೂಟ್ಸ್ ಏನಿದೆ ಆ ಪ್ಲ್ಯಾಂಟ್ಸ್ಗಳದ್ದು, ಅದು ಅದನ್ನು ಬ್ರೇಕ್ ಮಾಡುತ್ತೆ. ಅದರಿಂದ ಸ್ಟಾರ್ಮ್ ಸರ್ಜ್ ಎಲ್ಲ ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ ಬಯೋಶೀಲ್ಡ್ಸಲ್ಲಿ ಇದೆ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್. ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನಲ್ಲಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್, ಇದ್ರ ಬಗ್ಗೆ ಗೊತ್ತಿರಬೇಕು. ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇನ್ ಇಂಡಿಯನ್ ಮೆಟೆರಾಲಜಿಕಲ್ ಡಿಪಾರ್ಟ್ಮೆಂಟ್, ಬರ್ಕೊಳ್ಳಿ, ಇಂಡಿಯನ್ ಮೆಟೆರಾಲಜಿಕಲ್ ಡಿಪಾರ್ಟ್ಮೆಂಟ್ ಇಸ್ ಅ ನೋಡಲ್ ಏಜೆನ್ಸಿ ರೆಸ್ಪಾನ್ಸಿಬಲ್ ಫಾರ್ ಸೈಕ್ಲೋನ್ ಟ್ರ್ಯಾಕಿಂಗ್ ಆ್ಯಂಡ್ ಇಶ್ಯೂಯಿಂಗ್ ವಾರ್ನಿಂಗ್. ಸೊ IMD ಟ್ರ್ಯಾಕ್ ಮಾಡ್ತಾ ಇರುತ್ತೆ ಸೈಕ್ಲೋನ್ಸು ಬರ್ತಾ ಇದೆಯಾ, ಯಾವ ಸಮುದ್ರದಿಂದ ಬರ್ತಾ ಇದೆ, ಓಷನ್ನಿಂದ, ಅದೆಲ್ಲ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಅದು ವಾರ್ನಿಂಗ್ನ ಇಶ್ಯೂ ಮಾಡುತ್ತೆ. ನೆಕ್ಸ್ಟ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್. ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಇಂಪ್ಲಿಮೆಂಟಿಂಗ್ ರೆಗ್ಯುಲೇಷನ್ಸ್ ಲೈಕ್ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ, ದಟ್ ಕಂಟ್ರೋಲ್ ದ ಟೈಪ್ ಆಫ್ ಲೊಕೇಶನ್ ಆಫ್ ಡೆವಲಪ್ಮೆಂಟ್ ನಿಯರ್ ದ ಕೋಸ್ಟಲ್ ಲೈನ್. ಸೊ ಕೋಸ್ಟಲ್ ಲೈನ್ ಅಕ್ಕಪಕ್ಕದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ನಡೀತಾ ಇದೆ, ಯಾವ ರೀತಿ ಸಿಚುವೇಶನ್ ಇದೆ ಅಂತ ಮ್ಯಾನೇಜ್ ಮಾಡ್ತಾ ಇರಬೇಕು, ಅದನ್ನು ಚೆಕ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇವ್ಯಾಕ್ಯುಯೇಷನ್ ಪ್ಲ್ಯಾನಿಂಗ್. ಇವ್ಯಾಕ್ಯುಯೇಷನ್ ಅಂದರೆ ಆ ಜಾಗದಲ್ಲಿ, ಯಾವ ಜಾಗದಲ್ಲಿ ಸೈಕ್ಲೋನ್ಸ್ ಆಗುವಂಥ ಚಾನ್ಸಸ್ ಇದೆ, ಅಲ್ಲಿಂದ ಇನ್ ಕೇಸ್ ಏನಾದರೂ ಸೈಕ್ಲೋನ್ ಆದರೆ ಈಸಿಯಾಗಿ ಹೊರ ಬರುವಂಥದ್ದು ಹೇಗೆ, ಅದಕ್ಕೆ ಇವ್ಯಾಕ್ಯುಯೇಷನ್ ರೂಟ್ಸನ್ನು ಕ್ರಿಯೇಟ್ ಮಾಡಬೇಕು. ಎಸ್ಪೆಷಲಿ ಕೋಸ್ಟಲ್ ಪಾಪ್ಯುಲೇಷನ್ಗೆ, ಅಲ್ಲಿರುವಂತಹ ಜೀವನ ನಡೆಸ್ತಾ ಇರುವಂತಹ ಜನಗಳು ಅಲ್ಲಿಂದ ಎಷ್ಟು ಬೇಗ ಯಾವ ರೀತಿ ಇವ್ಯಾಕ್ಯುಯೇಟ್ ಆಗಬಹುದು ಅಂತ ಇವ್ಯಾಕ್ಯುಯೇಷನ್ ಪ್ಲ್ಯಾನಿಂಗ್ ಎಲ್ಲ ಮಾಡಬೇಕಾಗತ್ತೆ. ಅದನ್ನು ನಾನ್ ಸ್ಟ್ರಕ್ಚರಲ್ ಮಿಟಿಗೇಷನ್ ಅಂತ ಹೇಳ್ತೀವಿ. ಸೊ ಇಷ್ಟು ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಮಿಟಿಗೇಷನ್ ಸ್ಟ್ರಾಟಜೀಸ್ ಬಗ್ಗೆ. I hope that you have understood everything and may have made the notes properly, and please don't forget to revise whatever you have made the notes. And it is not necessary that you have to remember each and every point of that. It's important that you should know what to study, which point to remember, which point to make notes, and which point to revise. Okay, that is all about natural hazards and mitigation strategies. Please subscribe to my channel and share the videos with your friends also. Thank you very much.